ಅನುದಿನದ ಆಹಾರ ಮೇ 22 ಶುಕ್ರವಾರ. ದೇವರು ನಿಮ್ಮನ್ನು ಸಕಲ ಸತ್ಯದ ಕಡೆಗೆ ನಡೆಸುವರು. ಯೋಹಾನ 16:13 ಆ ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸುವನು. ದೇವರು ನಮ್ಮ ದೈನಂದಿನ ಲೌಕಿಕ ಜೀವನದಲ್ಲಿ ನಮ್ಮೊಂದಿಗೆ ನಡೆದು ನಮ್ಮನ್ನು ಮುನ್ನಡೆಸುವುದು ಮಾತ್ರವೇ ಅಲ್ಲದೆ ನಮ್ಮನ್ನು ಆತ್ಮೀಕವಾಗಿಯೂ ಮುನ್ನಡೆಸುತ್ತಾರೆ. ಇದೇ ಉದ್ದೇಶಕ್ಕಾಗಿ ದೇವರು ನಮಗೆ ಆದರಣಕರ್ತನಾದ ಸತ್ಯದ ಆತ್ಮನನ್ನು ನೀಡಿದ್ದಾರೆ. ಆತನು ಬರುವಾಗ ನಮ್ಮನ್ನು ಸಕಲ ವಿಧವಾದ ಸತ್ಯದ ಕಡೆಗೆ ನಡೆಸುವವನೆಂದು ಸತ್ಯವೇದವು ನಮಗೆ ತಿಳಿಸುತ್ತದೆ. ನಾವು ಸಕಲ ಸತ್ಯದ ಕಡೆಗೆ ನಡೆಸಲ್ಪಟ್ಟಾಗ ಮಾತ್ರ ಆತ್ಮೀಕವಾಗಿ ಪರಿಪೂರ್ಣರಾಗಲು ಸಾಧ್ಯ. ನಾವು ಇತರ ಸತ್ಯಗಳನ್ನು ನಿರ್ಲಕ್ಷಿಸಿ ಕೇವಲ ಒಂದೇ ಸತ್ಯಕ್ಕೆ ಒತ್ತು ನೀಡಿದರೆ ನಾವು ಪರಿಪೂರ್ಣವಾಗಿ ಬೆಳೆಯಲು ಸಾಧ್ಯವಿಲ್ಲ. ಆದ್ದರಿಂದ ನಾವು ಸತ್ಯದ ಪರಿಪೂರ್ಣತೆಯಲ್ಲಿ ನಡೆಯುವಂತೆ ನಮ್ಮ ಕರ್ತನು ಪವಿತ್ರಾತ್ಮನ ಮೂಲಕ ನಮಗೆ ಬೋಧಿಸಿ ಮುನ್ನಡೆಸುತ್ತಾರೆ. ಸತ್ಯವೇದವನ್ನು ಸತ್ಯದ ವಾಕ್ಯ ಎಂದು ಕರೆಯಲಾಗುತ್ತದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ಸತ್ಯ ಎಂದು ಕರೆಯಲಾಗುತ್ತದೆ. ಆತನು ನಾನೇ ಮಾರ್ಗವು ಸತ್ಯವು ಜೀವವು ಆಗಿದ್ದೇನೆ ಎಂದು ನುಡಿದಿದ್ದಾನೆ. ಯೋಹಾನ 14:6 ಆ ಪವಿತ್ರಾತ್ಮನನ್ನು ಸತ್ಯದ ಆತ್ಮನು ಎಂದು ಕರೆಯಲಾಗುತ್ತದೆ. ಯೋಹಾನ 16:13 ನೀವು ಪರಿಪೂರ್ಣತೆಯ ಸತ್ಯದ ಕಡೆಗೆ ನಡೆಸಲ್ಪಟ್ಟಾಗ ನಿಮ್ಮ ಜೀವನವು ಸಂಪೂರ್ಣ ಬಿಡುಗಡೆಯನ್ನು ಅನುಭವಿಸುತ್ತದೆ. ಇದಲ್ಲದೆ ನೀವು ಸತ್ಯವನ್ನು ತಿಳುಕೊಳ್ಳುವಿರಿ ಮತ್ತು ಆ ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುತ್ತದೆ. ಯೋಹಾನ 8:32 ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದಾಗ ಎಲ್ಲ ನಾಯಕರು ಸತ್ಯಮೇವ ಜಯತೆ, ಸತ್ಯ ಒಂದೇ ಜಯಿಸುತ್ತದೆ ಎಂಬುದನ್ನು ರಾಷ್ಟ್ರೀಯ ಧೀಮಂತ ವಾಕ್ಯವನ್ನಾಗಿ ಆರಿಸಿಕೊಂಡರು. ಇದರ ಅರ್ಥ ಪ್ರಪಂಚದ ಎಲ್ಲ ನಂಬಿಕೆಗಳು ಮತ್ತು ವ್ಯವಸ್ಥೆಗಳ ನಡುವೆ ಸತ್ಯ ಒಂದೇ ಕೊನೆಗೆ ಜಯಬೇರಿ ಬಾರಿಸುತ್ತದೆ. ನಮ್ಮ ಸತ್ಯವೇದದ ಪ್ರಕಾರ ಸತ್ಯ ಸ್ವರೂಪಿಯಾದ ಯೇಸು ಕ್ರಿಸ್ತನು ಅಂತಿಮವಾಗಿ ಜಯವನ್ನು ಸಾಧಿಸುವನು. ನಾವು ವಿಜಯವನ್ನು ಬಯಸುವುದಾದರೆ ಸತ್ಯವಾಗಿರುವ ಕ್ರಿಸ್ತನಲ್ಲಿ ನಡೆಯಬೇಕು ಮತ್ತು ಆ ಪವಿತ್ರಾತ್ಮನಿಂದ ಸಕಲ ಸತ್ಯದ ಕಡೆಗೆ ಮುನ್ನಡೆಸಲ್ಪಡಬೇಕು. ಸತ್ಯ ಒಂದೇ ಜಯಿಸುತ್ತದೆ ಎಂಬ ವಾಕ್ಯದ ಅರ್ಥ ಪ್ರಾಮಾಣಿಕತೆ ಮತ್ತು ನಿಷ್ಠೆಯಿಂದ ಬದುಕುವುದು ಎಂದು ಆಗಿದೆ. ನಾವು ಸಣ್ಣ ವಿಷಯಗಳಲ್ಲಿ ನಂಬಿಗಸ್ತರಾಗಿದ್ದರೆ ನಮ್ಮ ಕರ್ತನು ನಮಗೆ ದೊಡ್ಡ ವಿಷಯಗಳನ್ನು ಒಪ್ಪಿಸುವನು. ಯೇಸು ಕ್ರಿಸ್ತನು ಪಿಲಾತನ ಮುಂದೆ ನಿಂತಾಗ ಅವನು ಸತ್ಯ ಅಂದರೇನು ಎಂದು ಕೇಳಿದನು. ಆದರೆ ಉತ್ತರವನ್ನು ಪಡೆಯುವ ಮುನ್ನವೇ ಅವನು ಅಲ್ಲಿಂದ ಹೊರಟು ಹೋದನು. ಅವನು ಸತ್ಯವನ್ನು ತಿಳಿಯಲು ಬಯಸಿದರೂ ಅದನ್ನು ಸ್ವೀಕರಿಸಲು ಸಿದ್ಧನಿರಲಿಲ್ಲ, ಏಕೆಂದರೆ ಅವನು ದೇವರಿಗಿಂತ ಹೆಚ್ಚಾಗಿ ಜನರನ್ನು ಮೆಚ್ಚಿಸಲು ಆರಿಸಿಕೊಂಡನು. ಇಂದು ಕೂಡ ಅನೇಕರು ಇದೇ ರೀತಿಯಲ್ಲಿ ಸತ್ಯವನ್ನು ತಿರಸ್ಕರಿಸುತ್ತಾರೆ. ಪ್ರೀತಿಯ ದೇವರ ಮಕ್ಕಳೇ, ನೀವು ಸತ್ಯಕ್ಕಾಗಿ ದೃಢವಾಗಿ ನಿಂತರೆ ಆ ಸತ್ಯವು ನಿಮಗಾಗಿ ದೃಢವಾಗಿ ನಿಲ್ಲುತ್ತದೆ. ಮುಂದಿನ ಅಧ್ಯಯನಕ್ಕಾಗಿ ದೇವರ ವಾಕ್ಯ. ಧರ್ಮಶಾಸ್ತ್ರವು ಮೋಶೆಯ ಮುಖಾಂತರ ಕೊಡಲ್ಪಟ್ಟಿತು.
ಕೃಪೆಯೂ ಸತ್ಯವು ಯೇಸು ಕ್ರಿಸ್ತನ ಮುಖಾಂತರ ಬಂದವು. ಯೋಹಾನ 1:17. ಈ ದಿನ ಓದುವ ದೇವರ ವಾಕ್ಯ. ಮುಂಜಾನೆ 1 ಪೂರ್ವಕಾಲ ವೃತ್ತಾಂತ 16, 17, 18ನೇ ಅಧ್ಯಾಯಗಳು. ಸಂಜೆ ಯೋಹಾನನು ಬರೆದ ಸುವಾರ್ತೆ 7ನೇ ಅಧ್ಯಾಯ 28ರಿಂದ 53 ವಚನಗಳು. ದೇವರು ನಿಮ್ಮನ್ನು ಆಶೀರ್ವದಿಸಲಿ.